ಯಾಕಂದ್ರೆ ಅವತ್ತೇನಾಗ್ತಿತ್ತು ನಿಮ್ಗ, ಅವತ್ತು ನಿಮ್ಗೆ ಆಗಂಗಿಲ್ಲ, ನೀವು ಕವರೇಜ್ ಇರ್ತದಲ್ಲ, ಹಿಂಗಾಗಿ ಸರ್ ನಾಳಿಂದ ಸೋಮವಾರದಿಂದ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕಂತ ಬೇಡಿಕೆ. ಸ್ವಾಭಾವಿಕವಾಗಿ ಇವತ್ತು ಈ ಬೆಳಗಾಂ ಅಧಿವೇಶನ ಏನು ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ, ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿವೆ. ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ. ಉದಾಹರಣೆಗಾಗಿ ತಾವು ಕಂಡಿದ್ದೀರಿ, ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ದಿವಸ ಏನಿರುವಂಥದ್ದು, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂಥದ್ದು. ಕೇಂದ್ರ ಸರ್ಕಾರ 3,550 ಇನ್ಕ್ಲೂಡಿಂಗ್ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು 3,550 ರೂಪಾಯಿ ಫಿಕ್ಸ್ ಮಾಡಿತ್ತು. ಅದ್ರಾಗ ನೀವು 800-900 ರೂಪಾಯಿ ಕಳೆದ್ಬಿಟ್ರೆ 3,700 ರೂಪಾಯಿ ಆಗ್ತಿತ್ತು. ಫಿಕ್ಸ್ ಮಾಡಿದ ಎಷ್ಟು? 3,700 ರೂಪಾಯಿ ಕಟಾವು. ಇದನ್ನ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ 3,750 ರೂಪಾಯಿ, 2,750 ರೂಪಾಯಿ, ಸಾರಿ ಕ್ಷಮಿಸ್ಬೇಕು, 2,750 ರೂಪಾಯಿ. ನಾವೆಷ್ಟು ಕೊಟ್ಟಿದ್ದೀವಿ? ಕೇಂದ್ರ ಸರ್ಕಾರ ನೆರವಿಗೆ ಬಂದ್ರ? FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ, ಅವರು ಫಿಕ್ಸ್ ಮಾಡಿದ್ದು 2,750 ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ 2,550 ರೂಪಾಯಿ. 2,550 ರೂಪಾಯಿದಿಂದ 2,700 ರೂಪಾಯಿ ಫಿಕ್ಸ್ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು. ತೋರಣಿಕೆಗೆ ಏನಾಗ್ತದೆ ಪಾಪ ಮುಗ್ದ ರೈತರಿಗೆ 3,550 ಅನ್ನೋ ರೈತರು ತಿಳ್ಕೊಂಡ್ಬಿಡ್ತಾರೆ. ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟ್ ಅದರಲ್ಲಿ ಒಳಗೊಂಡಿದೆ ಅಂತ ಭಾಳ ಜನ ರೈತರಿಗೆ ಗೊತ್ತಿರಲ್ಲ. ಅದೇ ಸರ್, ಬಿಜೆಪಿ ಅವರು ಹೇಳ್ತಾ ಇದಾರೆ, ಇಲ್ಲ ಸರ್ ರಾಜ್ಯ ಸರ್ಕಾರ ನೀನು ಕೊಡ್ಲೇ ಇಲ್ಲ, ಎಲ್ಲ ಕೊಟ್ಟಿದ್ರೆ ಕೇಂದ್ರದ್ದೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಏನು ಕೊಟ್ಟಿಲ್ಲ. ಇವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದವ್ರ, ರಾಜ್ಯ ಸರ್ಕಾರ ಕೇಂದ್ರ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ, ಏನ್ರಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೂ ಗೊತ್ತಿದೆ. 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, MSP ಈಗ 31 ರೂಪಾಯಿ 6 ವರ್ಷದಿಂದ ಆಯ್ತು. MSP 31 ರೂಪಾಯಿ 41 ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಡ್ನವೀಸು ಬರ್ದಾರ. ಅದು ಮಾಡಿದ. ಎಥನಾಲ್ ಇವತ್ತು ಸಹ ನಮ್ಮ ಕೆಪಾಸಿಟಿ ಎಥನಾಲ್ ಖರೀದಿ ಮಾಡ್ತಾ ಇಲ್ಲ. 50% ಎಥನಾಲ್ ಖರೀದಿ ಮಾಡ್ತಾ ಇಲ್ಲ ಅವರು. ಎಥನಾಲ್ಗೆ ಬಹಳ ಇದು ಎಷ್ಟು ಅದಕ್ಕೆ ಪ್ರಚಾರ ಮಾಡಿದ್ರು. ಎಥನಾಲ್ ಉತ್ಪಾದನೆ ಆಗ ಖರೀದಿ ಮಾಡ್ತಾ ಇಲ್ಲ 50%. ಅದೇನೇ ಇರಲಿ, ಏನ್ ಕೊಟ್ರಪ್ಪ ಇವರು? ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಹೋಗಿ ಮನವಿ ಕೊಟ್ಟರು, ಹೋಗಿದ್ರು ಭೇಟಿಯಾಗಿ, ಖುದ್ದು ಭೇಟಿಯಾಗಿ. ಏನಾರು ಮಾಡಿದ್ರ? ಈಗ ಮೆಕ್ಕೆಜೋಳ ಪ್ರಶ್ನೆ ಅದ. 2,400ರಿಂದ 600 ಫಿಕ್ಸ್ ಮಾಡಿದ್, 400 ಫಿಕ್ಸ್ ಮಾಡಿದ್ರು ಯಾರು? 200ರಿಂದ 2,400 ಕೇಂದ್ರ ಸರ್ಕಾರ ಕೊಡ್ಬೇಕಲ್ಲ. ಈಗ ಕೊಡ್ಬೇಕಲ್ಲ. ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗೋದಿಲ್ಲ, ಮುಗ್ಧ ರೈತರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲಾನು ಕೇಂದ್ರ ಸರ್ಕಾರದ್ದು, ಕಬ್ಬಿದ್ದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ವೈಫಲ್ಯ ಅದನ್ನ ಇದು ಮಾಡ್ಕೊಂಡು ನಾವು ನಿಭಾಯಿಸುವ ಪ್ರಶ್ನೆ ಮಾಡಿದ್ರೆ ಮತ್ತೆ ನಮ್ಮ ವಿರುದ್ಧ ಇವ್ರು ಹೋರಾಟ ಮಾಡ್ತಾರೆ. ಅವರು ರೈತರನ್ನ ಕರ್ಕೊಂಡು. ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ನಡೆದಾಗ ಹೋಗಲು ಮಲಗ್ತಾರ. ರಾಜಕೀಯ ನೋಡಿ ಇವ್ರದ್ದು. ಅಲ್ಲಿ ಬಿಜೆಪಿ ಸಕ್ಕರೆ ಕಾರ್ಖಾನೆ ಮಾಲಕರಲ್ಲಿ ಮೀಟಿಂಗ್ ಬಂದು ಕೊಡ್ತಾರ. ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ, ಬೆನಿಫಿಷರೀಸ್ ಇವರೇ. ಆದ್ರೆ ಒಂದ್ ಹೇಳ್ತೀನಿ, ಮೆಕ್ಕೆಜೋಳ ಆಗ್ಲಿ ಕಬ್ಬಾಗ್ಲಿ ಎಲ್ಲನೂ ಕೂಡ ಇವೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವ್ರು ತಾವು ಏನೂ ಮಾಡ್ತಾ ಇಲ್ಲ. ಆ ಜವಾಬ್ದಾರಿಯನ್ನ ನಾವು ಹೊತ್ತು ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಮ ರೈತರು ಅಂತೇಳಿ ನಾವು ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ. ಆದ್ರೆ ಇವ್ರಿಗೆ ನಾಚಿಕೆ ಬರಬೇಕು. ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ, ಹೋರಾಟ ಅಂತೆ. ಕಬ್ಬು ಬೆಳೆಗಾರ ಹೋರಾಟ, ಮೆಕ್ಕೆಜೋಳ ಹೋರಾಟ. ಅರೆ ಹೋಗಿ ಹೋರಾಟ ಮಾಡ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ನಿಮ್ಮ ಟ್ರ್ಯಾಕ್ಟರ್ ಗಿಟ್ರ ತಗೊಂಡು ಹೋಗ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಪ್ರತಿಭಟನೆ ಮಾಡಿದಾಗ ಹೇಳಿದ್ರು ಸರ್, ಇಲ್ಲ CM ಅವರು ರೈತರ ಪರವಾಗಿಲ್ಲ ಅನ್ನೋದನ್ನ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ, ಗೊತ್ತದ. ನಾ ಮಾತಾಡಿದಂದ್ರೆ ಬಾ ದೊಡ್ಡದಾಗ್ತದೆ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾ ಹೇಳಕ್ ದರೋಡಿಕೋರ ರೈತರಿಗೆ ಬಂದು ಮಾತಾಡ್ತಾರೆ. ಸಚಿವರು ರೈತರಿಗೆ ಬಂದು ಯಾರು ಮಾತಾಡಿದ್ರು? ಜನಾರ್ದನ್ ರೆಡ್ಡಿ
ಹೂ ಜನಾರ್ದನ್ ರೆಡ್ಡಿ ಇದು ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಇವತ್ತು ದಿವಸ ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ ರಾಜಕೀಯ ಮಾಡಿದ್ರೆ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ. ಚುನಾವಣೆ ಈಗಲೇ ಹೇಳಿದ್ರು ಏನು ಚುನಾವಣೆ ರೆಡಿ ಆಗ್ತೇವೆ ಯಾರು ಜನಾರ್ದನ್ ರೆಡ್ಡಿ ಈ ಸಲ ಚುನಾವಣೆದಾಗ ಜನಾರ್ದನ್ ರೆಡ್ಡಿ ಸೋಲ್ತಾನ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯ್ತು. ದರೋಡೆಕೋರು, ಲೂಟಿಕೋರು, ಇವ್ರು ರೈತರಂತ ಇವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವ್ರು ಬಂದು ರೈತರದ್ದು ಹಸಿರುಟಾವಲ್ಲ, ಗಟ್ಟ ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ.ಬಿ. ಪಾಟೀಲ್ ಹೋರಾಟ ಮಾಡ್ತಾನಂತ. ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರು ಏನ್ ಮಾಡಿದಾನಂತೆ? ಸರ್ ಈಗ ಎಲ್ಲಾ ಸಂಪತ್ತನ್ನ, ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಅಂತಾರ ದೇವ್ರ ಶಾಪ. ಅಲ್ಲೊಂದು ದೇವಸ್ಥಾನ ಇದೆ, ದೇವಿ ಗುಡಿನೂ ಕಿತ್ತಾಕಿದ್ರು ಇವ್ರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ. ಓಬಳಾಪುರ ಸರ್ ಈಗ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಆತವ್ರು. ಅಬ್ಬಾಬಾ ಎಂ.ಬಿ. ಪಾಟೀಲ್ ಉರ್ದೋ ರೈತರು ಗುಸ್ತಾರಿ. ನಾ ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ ನಾನು ಏನನ್ನೋದು, ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಸರ್ ಈಗ ಇಂಡಿಗೋ ವಿಮಾನ ಹಾರಾಟ ಸಮಸ್ಯೆಯಿಂದ ಅದು ಪರದಾಡ್ತಾ ಇದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ಕೂಡ ತಪ್ಪಿದೆ. ಈಗ ವಾಪಸ್ ತಕೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಇವತ್ತೊಂದು ದಿವಸ ಒಂದು ಆದೇಶ ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಸುಸೂತ್ರ ಆಗ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟ್ ಬರತ್ತಿದ್ದೆ. ಸುಮ್ಮನೆ ನಮ್ಮ ಏನೋ ಅಂದ್ರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡ ಹೋದು ಸುಮ್ಮನೆ ಕಾರಣ ಬರೀತಾರೆ ಬಂದಿದ್ದೀನಿ. ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ನನಗೆ. ನಾನು ಬೆಳಗ್ಗೆ ಬಿಡ್ಬೇಕಾಗಿತ್ತು. ಬಹಳ ಇವತ್ತೊಂದು ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನ ಅವರ್ಸ್ ಟು ವರ್ಕಿಂಗ್ ಅವರ್ಸ್ ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂತ ಆಗ್ಬಾರ್ದು. ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತಲ್ಲ. ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸ್ ನ ಅಪಾಯಿಂಟ್ ಮಾಡ್ಕೋಬೇಕಾಗಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದಾರ ಇಲ್ಲ ಎಲ್ಲ ತಿಳ್ಕೊಂಡು ಮಾಡ್ಬೇಕಲ್ಲ. ಟೈಮ್ ಕೊಡ್ಬೇಕು. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗವರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನಾರ ಅನುಕೂಲತೆ ಆಯ್ತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು ಪಾಪ. ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಯಾವ ಪರಿ ಅದು? ಇದೇ ಅಚ್ಚೇ ದಿನ. ಸರ್ ಈಗ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಇದಿಲ್ಲ ಸರ್, ಅವಾಗ ಕೂಡ ಈಗ ಜಾರಕಿಹೊಳಿ ಅವರು ಕೂಡ ಭೇಟಿ ಆಗಿದ್ದಾರೆ. ನೀನು ನನಗೂ ಭೇಟಿಯಾಗಿದ್ರು. ಏನೇನು? ನಾನು ಯಾಕೆ ಮೊದಲು ಭೇಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಏನ್ ತಪ್ಪದ? ಅಲ್ಲ, ಈ ಸಿಎಂ ಗದ್ದಿಗೆ ಗುದ್ದಾಟ ಮಾರ್ಮೇಲೆ ಭೇಟಿ ಆಗೋದು ಒಂದು ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಭೇಟಿ ಆಗ್ಬಾರ್ದು ಅನ್ನಂಗಾಯ್ತದೆ. ಈಗ ಮೊನ್ನೆ ನನಗೆ 3 ಕೆಲಸ ಇದ್ದು. ಒಂದು ಬಬಲೇಶ್ವರ್ ನಂದೊಂದಿದ್ದು, ನಮ್ಮ ಕಟ್ಟಕೊಂಡವ್ರದ್ದು ನಿನ್ನೆ ಕ್ಯಾಬಿನೆಟ್ ನ ಪಾಸ್ ಆಯ್ತು. ನಮ್ಮ ಚರ್ಚಂದು, ನಿಮ್ಮ ಸ್ಕಾಡದ್ದು, ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಟ್ಟಕೊಂಡವ್ರದ್ದು ಕೆನಲ್ ಅದನ್ನ ಕಾಣ ಐತಿ. ಆ 3 ಹೋಗಿ ಆ ಡೇಟಿಗೆ ಬರ್ಸಿದ್ದೀನಿ. ಎಂ.ಬಿ. ಪಾಟೀಲ್ ನಾನು ಮುಚ್ಚಿ ಬರಿ ಹೋಗಿದೀವಾ, ಸೀದಾ ಅವ್ರ ಮನೆಗೆ ಹೋಗಿದ್ದೀವಿ. ದೀಪಾವಳಿ ಇತ್ತು, ಗಿಫ್ಟು ಕೊಟ್ಟಿವಿ, ನಿಮಗೂ ಕೊಟ್ಟಿವಿ, ಅವ್ರಿಗೂ ಕೊಟ್ಟಿದ್ದೀವಿ. ಕೊಟ್ಟಾರ ನಿಮ್ಗೆ? ಮಾತಿದ್ದಾಳೆ ಕೊಟ್ಟಿಲ್ರಿ ನಮ್ಗೆ ಅಂತಂದ್ರೆ ಕೊಟ್ಟು ಗಿಫ್ಟ್ ಕೊಟ್ಟು ಮಾಡಿ ಅವರು ಫೋಟೋ ಹೊಡೆದ್ರು. ಅಲ್ಲೇ ತಿಂದ್ರು, ತೆಗ್ದ ಅಲ್ಲೇ ತಿಂದೇ ಬಿಟ್ರು ಅವ್ರು. ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ, ಈಗ ಹೆಣ್ಮಕ್ಳು ಬಂದ್ರೆ ಸ್ವೀಟ್ ತಿನ್ನಕ್ ಬರಂಗಿಲ್ಲ ಅಂತ ಹೇಳೋದ್ನ ಅಲ್ಲೇ. ಅದಕ್ಕೇನು ಸಂಬಂಧ ಅದ್ರಿ? ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ದು KIDB ಬಿಲ್ಡಿಂಗ್. ಮುಖ್ಯಮಂತ್ರಿಗಳು ಬಂದಿದ್ರು, ಮುಖ್ಯಮಂತ್ರಿಗಳು ಮಂಡ್ಯ ಹೋಗೋದಿತ್ತು ಏನ್ರಿ. ಅವ್ರು ಬೇಗ ಹೋದ್ರು. ನಂತರ ಅಧ್ಯಕ್ಷ ಬಂದ್ರು, ಅವರು ಕುಲ್ಲ ಇದ್ರು. ಆರಾಮ್ 1 ಗಂಟೆ ಕಾಲ ಕೂತ್ರು. ನನ್ನ ಮೀಟಿಂಗ್ ಇತ್ತು. ಜಲ್ದಿ ಎದ್ದು ಹೋಗ್ರ ಅಂತ ಹೆಂಗ್ ಬರ್ತದ? ಅವ್ರು ಕುತ್ಕೊಂಡು ನಮ್ಮ ಸೆಲ್ವಕುಮಾರ್ ಅವ್ರಿಗೆ ನಮ್ಮ ಜೊತೆ ಎಲ್ಲ ಫುಲ್ ಇಂಡಸ್ಟ್ರೀಸ್ದು ಚರ್ಚೆ, ಬೇರೆ ಸ್ಟೇಟ್ಸು, ಇದು ಯಾವ್ಯಾವ ಸೆಕ್ಟರು ಏನೇನು, ನಾನು ಫುಲ್ ಒಂದು ಪ್ರೆಸೆಂಟೇಷನ್ ಬೇಕಂತಿದ್ರು. ನಾನು ಎಲ್ಲ ಕಡೆ ಹೋಗಿ ಹೇಳಕ್ ಬೇಕಲ್ಲ ನನಗೂ ಅಂತ ಹೇಳಿ. ಕೆಪಿಸಿಸಿ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನು ಹೇಳಕ್ ಒಂದು ಪ್ರೆಸೆಂಟೇಷನ್ ಸದಂಗ್ ಮಾಡಿಕೊಡಂದ್ರು. ನನ್ನ ಮೀಟಿಂಗ್ 2 ತಾಸು ಮೀಟಿಂಗ್ ಲೇಟ್ ಆಯ್ತು. ಅದಕ್ಕೇನಾಗುದು? ಯಾರು ಸಿಎಂ ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ನಾವು KIDB ಬಿಲ್ಡಿಂಗ್ ಮಾಡ್ತೀವ, ಕೆಪಿಸಿಸಿ ಆಫೀಸ್ನಾಗ ಮಾಡ್ತೀವಿ, ಡಿ.ಕೆ. ಶಿವಕುಮಾರ್ ಅವ್ರ ಮನ್ಯಾಗ ಮಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನ್ಯಾಗ ಮಾಡ್ತೀವಿ, ಅಥವಾ ಅವ್ರು ನಮ್ಮ ಮನ್ಯಾಗ ಮಾಡ್ತಾರ. ಬ್ರೇಕ್ಫಾಸ್ಟ್ ಕರೆ ಕೊಡ್ತೀವಿ, ಲಂಚ್ ಕರೆ ಕೊಡ್ತೀವಿ, ಡಿನ್ನರ್ ಕರೆ ಕೊಡ್ತೀವಿ. ಮೀಟಿಂಗ್ ಆಗುವಾಗ ತಾವು ಇಬ್ಬರೇ ಮಾಡ್ತಾ ಇದ್ರೆ ನಮ್ಮನ್ನ ಗಣನೆಗೆ ಈಗ ನಾವು ಡಿನ್ನರ್ ಕರಿತೇವೆ.
ಉಳಿದ ಸಚಿವರು ಅಸಮಾಧಾನ. ನಾವೀಗ ನಾವು ಡಿನ್ನರ್ ಮಾಡ್ತಾ ಇದ್ದೀವಿ. ಬಿಜೆಪಿ ಅವರು ಕೋಳಿ ಮಾಡಿದ್ರು ನಾಟಿ ಕೋಳಿ ಯಾರು? ಸರ್ಕಾರ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಮನಿ ಕರೆದಿದ್ರು ಸರ್ ಡಿ ಕೆ ಶಿ ಅವರು ಅವ್ರು ನಾಟಿ ಕೋಳಿ ಕೊಟ್ಟಿದ್ರು, ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಅವರು ಇದು ಮಾಡ್ತಾ ಇದ್ದಾರೆ, ಸಿಂಗಲ್ ಮಾಡಿ. ನರಹಳ್ಳಿ ಅವರು ಇದೆಲ್ಲ ಇದನ್ನ ಯಾರು ನರಹಳ್ಳಿ ಅವರು ಏನ್ ಮಾಡಿದ್ರು? ನಾಟಿಕೋಳಿ ಸರ್ಕಾರ ಅಂತ ಇದು. ಹೌದಾ? ನಾಟಿಕೋಳಿ ಹೌದಾ? ಸರ್ ಇದು ಈಗ ರಾಜ್ಯ ಬಿಡಿ, ಇವೆಲ್ಲ ಈ ಚಿಲ್ಲರೆ ವಿಚಾರಗಳು ಇವೆಲ್ಲ. ಸರ್ ಬದಲಾವಣೆ ಅನ್ನೋದು ಇದು ತಾತ್ಕಾಲಿಕ ಬ್ರೇಕ್ ಅಂದ್ರೂ ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ ಅನ್ನೋದು ಕೂಡ ನಾವ್ ಹೇಳಿವಲ್ಲ, ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯನವರು ಹೇಳ್ಯಾರ. ಏನ್ ಹೇಳ್ಯಾರ? ಹೈಕಮಾಂಡ್ ಏನ್ ಹೇಳ್ತದೆ ನನಗೂ ಅನ್ವಯ ಆಗ್ತದೆ, ಡಿ ಕೆ ಶಿವಕುಮಾರ್ ಅನ್ವಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ. ನಮ್ಮ ಹೈಕಮಾಂಡ್ ಯಾರು? ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವರು. ಅವರು ಕಾಲಕ್ಕೆ ಏನ್ ನಿರ್ಧಾರ ಮಾಡ್ತಾರೆ, ಯಾವಾಗ ಏನ್ ನಿರ್ಧಾರ ಮಾಡ್ತಾರೆ, ಅದು ಎಲ್ಲರೂ ಬದ್ರಿರ್ತಾರ. ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರಲ್ಲ, ಬಿಟ್ರು ಏನು ಫರಕ್ ಬರಲ್ಲ. ಅಲ್ಲೇನ ಅವ್ರೇನಿದ್ರು ಯಾರು ವೈರಾಗ್ಯ ಅಲ್ರಿ, ಸತ್ಯ ಅದ. ಅವ್ರಂದ ಅಧಿಕಾರನು ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಜೀವನ ನಮ್ಮ ಆಸ್ತಿ ಅಲ್ಲ. ನೀವು ತಿಳ್ಕೊಂಡಿರ್ತೀರಿ ನಾವು 100 ವರ್ಷ ಬಾಳ್ತೀವಿ ಅಂತೇಳಿ. ಯಾವಾಗ ಯಾರಿಗೆ ಏನಾಕತಿ ಗೊತ್ತಿಲ್ಲ, ಅದು ಹೇಳಕ್ಕಾಗತಿ. ಅಧಿಕಾರ ನಮ್ಮ ಆಸ್ತಿನ ಅದು ಹಿಂಗಾಗ್ಬೋದು. ಯಾವತ್ತೂ ಕೂಡ ನಾನು ಹೇಳ್ತೀನಿ, ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ, ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಜನ ಆಶೀರ್ವಾದ ಮಾಡಿದಾಗ ಆರಿಸಿ ಬಂದಿರ್ತೀವಿ. ಯಾರು ಪೂರ್ಣವರ್ತಿ ಶಿವ ಅಂತ ಹೇಳಿದಾರಲ್ಲ ಅದನ್ನು ಅವರು ಮುಖ್ಯಮಂತ್ರಿಗಳು ಹೇಳಿದಾರ. ನೋಡ್ರಿ ಅವ್ರ ನೋಡಿ, ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ, ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ ಕಿತ್ ಏನೋ ಹೆಚ್ಚಿಗೆ ಕೇಳಕ್ಕಾಗಲ್ಲ. ನೀವು ಕೊಟ್ಟಿದಂತ ಹಣ ಚೆಕ್ನ ಕೊಟ್ಟಾರ, ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ, ಏನ ಕ್ಯಾಶ್ನ ಕೊಡ್ಬೇಕಾಗಿತ್ತಾ? ಸಿಎಂ ಚರ್ಚೆ ಇರ್ಬೇಕಾದ್ರೆ ಇದು ಏನೋ ಒತ್ತಡ, ಏನು ಒತ್ತಡ ಅಲ್ರಿ, ಇದೆಲ್ಲಾನು ಸುಮ್ಮನೆ ಕೊಡ್ಸಿದ್ದಾರೆ ಅಂತೆ. ಬಿಜೆಪಿ ಅವ್ರದ್ದು ಇಲ್ಲಿ ಕರ್ನಾಟಕ ರಾಜ್ಯದಾಗಂತೂ ಏನೂ ಉಳಿದೇ ಇಲ್ಲ. ಹೇಳ್ತೀನಿ, ಕರ್ನಾಟಕ ರಾಜ್ಯದ ಬಿಜೆಪಿ ಅನ್ನೋದೇ ಉಳಿದಿಲ್ಲ. ಛಿದ್ರ ಆಗ್ಯದ ಏನ್ರಿ. ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗ್ಯದಾವ, 20 ಗ್ರೂಪ್, 20 ಬಾಗಿಲುಗಳು, 3 ಕಿಟಕಿ ಏನ್ರಿ. ಅದರಲ್ಲಿ ಮನೆ ಶುದ್ಧ ಮಾಡ್ಕೊಡ್ರಿ, ಮಂದಿದ ಏನು ಮಾತಾಡ್ತೀರಿ? ಜನಾರ್ದನ್ ರೆಡ್ಡಿನ ಮಾಡಿಬಿಡ್ತಾರೆ ಆರ್ ಅಶೋಕ್ ಅವ್ರನ್ನ ತೆಗೆದು ಅತ್ಯಂತ ಸಮರ್ಥವಾದಂತ ನಾಯಕರಾದಂತ ದರೋಡೆಕೋರರಾದಂತ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಾರೆ. ಅರೆ ಇವೆಲ್ಲ ಏನಾದ್ರು ಉತ್ತರ ಕೊಡ್ತಾರೆ, ಏನಾಗುದ? ಏನಾಗುದ್ರಿ? ನಾ ಯಾವ ಬ್ಯಾಂಕ್ ಅಕೌಂಟ್ ಕೊಡ್ತಾರಪ್ಪ, ಸೋರ್ಸ್ ಕೊಡ್ತಾರ, ಅವ್ರಿಗೂ ಗೊತ್ತಿರ್ತಾವ, ಸ್ವಲ್ಪ ಕೊಟ್ಟಿರ್ತಾರ. ಸರ್ ಈಗ ಬಹಿರಂಗವಾಗಿನೇ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು, ಕೆಲವೊಬ್ರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು. ತಪ್ಪೇನದ್ರಿ? ನೋಡ್ರಿ, ಎಲ್ಲರಿಗೂ ತಮ್ಮ ಫಾಲೋವರ್ಸ್ ಇರ್ತಾರ. ಅವ್ರವ್ರ ಫಾಲೋವರ್ಸು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದಿರ್ತದ. ಅವ್ರ ಜನ, ಮತಕ್ಷೇತ್ರದ ಜನ, ಜಿಲ್ಲೆ ಜನ. ತಪ್ಪೇನಿದೆ ರೀ? ಎಷ್ಟೋ ಶಾಸಕರು ತಮ್ಮ ಶಾಸಕರು ಮಂತ್ರಿ ಆಗ್ಬೇಕಂತದ. ತಪ್ಪೇನದ್ರಿ? 130 ಜನ ಶಾಸಕರು, 30-40 ಜನ ಶಾಸಕರು ಒಟ್ಟು ಅರ್ಧದ ಮಂತ್ರಿ ಆಗಕ್ಕ. ತಪ್ಪೇನಿದೆ? ಸರಿ, ಸಿಎಂ ವಿಚಾರದಲ್ಲಿ ಮಂತ್ರಿ ಸ್ಥಾನ ವಿಸ್ತರಣೆನೇ ಹೋಗ್ಬಿಡ್ತಾನೆ. ಬಹಳ ಜನ ಡಿಸೆಂಬರ್ ಆಗ್ತೀವಿ ಅಂತ ಅನ್ಕೊಂಡಿದ್ರು. ಅದು ಪಾರ್ಟಿ ಡಿಸೈಡ್ ಮಾಡ್ತಾರೆ. ಹೈಕಮಾಂಡು, ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಿರ್ಧಾರ ಮಾಡ್ತಾರೆ. ಯಾವಾಗ್ಲೂ ನಮ್ಗೆ ಗೊತ್ತಿಲ್ಲಪ್ಪ, ನಾ ಹೈಕಮಾಂಡ್ ಅಲ್ಲ, ಮಾಡ್ತೀವಿ. ಸಿದ್ದರಾಮಯ್ಯ ಮಾಡಿದ್ವಿ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವ್ರ ಪರವಾಗಿ ದುಡ್ಡಿಸ್ಕೊಂಡ್ರು, ಅವ್ರ ಪರವಾಗಿ ಇದು ಮಾಡಿದ್ದಾರೆ. ಈಗ ತಮ್ಮ ಈ ರೀತಿ ಒಂದು ಬದಲಾವಣೆ ಸೃಷ್ಟಿಯಾಗಿದೆ. ಈ ಇದರಲ್ಲಿ ನೋಡಿ, ಎಲ್ಲರೂ ಯಾರು ಬಂದ್ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ನೋಡ್ಕೊಂಡು ಎಂ ಬಿ ಪಾಟೀಲ್ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ. ಒಳಗೆ ನಾವು ಯಾರಿಗೊಬ್ರಿಗೆ ಇದು ಇರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ನಾಯಕರೇ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅವರು ನಮ್ಮ ನಾಯಕರೇ. ತಪ್ಪೇನಿದೆ ಇದರಲ್ಲಿ? ಸತೀಶ್ ಜಾರಕಿಹೊಳಿ ನಮ್ಮ ಆತ್ಮೀಯ ಸ್ನೇಹಿತರು, ಪರಮೇಶ್ವರ್ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ನಾಯಕರು. ಏನ್ ತಪ್ಪಿದ್ರು ಇದೆಲ್ಲ? ಒಂದು, ಅಲ್ಟಿಮೇಟ್ಲಿ ವಿ ಆರ್ ಆಲ್ ಕಾಂಗ್ರೆಸ್. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಸರ್ವಶ್ರೇಷ್ಠ.
ಸರ್ ಇಷ್ಟೊಂದು ಜನಾದೇಶ ಕೊಟ್ಟರು ಕುರ್ಚಿಯ ಕಿತ್ತಾಟ ಯಾಕಂತ ಜನ ಮಾತಾಡ್ಕೊಳ್ಳೋದಾಗಿದೆ ಎಲ್ಲಿ ಕಿರ್ಚಾಟ ನೀವೆಲ್ಲ ಮಾಧ್ಯಮ ಸೃಷ್ಟಿ ನಿಮ್ದು